ಹೃದಯಪೂರ್ವಕವಾಗಿ ಬೇಡಿಕೊಳ್ಳುವುದೇ ಏನಿಲ್ಲ ಪ್ರಣಯಕಾಂತನ ಮಹಾ ನಾನು ವಿದ್ಯಾವಂತರಾದವರು ಬಡತನ ನಂತರದಲ್ಲಿ ಹುಟ್ಟಿದವರು. ಆದರೆ ನಿಮ್ಮ ಹೃದಯ ಸಮುದ್ರದಲ್ಲಿ ಮೆರೆಯುತ್ತಿರುವ ರಾಣಿಯರುವೆ ನಾನು. ಹೌದು, ನೀನು ಬಡತನದಲ್ಲಿ ಹುಟ್ಟಿದರೂ ಪ್ರಿಯಾಮಣಿ ಯಾವತ್ತೂ ಬಣ್ಣದ ಚಿಟ್ಟೆಯಿಂದ ಮುತ್ತಿನ ಮಣಿಯವರೇ ಕಂಗೊಳಿಸುತ್ತಿರಬೇಕು. ಈ ದಿನಕ್ಕೆ ನುಡಿಯೇ ನನ್ನ ಹಸ್ತೋಲ್ಲಾಸಕ್ಕೆ ಅಲ್ಲ. ಹಾಗೆ ಈ ನಿನ್ನ ಮೈಸ್ಪರ್ಶದಿಂದ ನನ್ನ ಅಂತರಂಗದ ಭಾವನೆಗಳೆಲ್ಲ ಅಡಗಿದೆ. ಪ್ಲೀಸ್, ನೀವು ನನ್ನ ಸ್ಪರ್ಶಿಸಿದರೆ ಸಮುದ್ರದ ಅಲೆಯೇ ಭಾಸವಾದಂತೆ ಭಾಸವಾಗ್ತಾ ಇದೆ. ಈ ಹೊತ್ತಲ್ಲಿ ಇದೆಲ್ಲ ಬೇಕೇನ್ರಿ? ಹೊತ್ತು ಸಿಗುವುದು ಸಾಗರದಲ್ಲಿ. ಈ ನನ್ನ ಮುತ್ತಿನ ಮನೆಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಈ ನನ್ನ ಹೃದಯದಲ್ಲಿ ನಾನು ಬೆಂಕಿಯಲ್ಲಿ ಅರಳಿರುವ ಪುಷ್ಪ, ಆದರೆ ನನ್ನ ಹೃದಯದಲ್ಲಿ ನೀವು ಉಳಿಯುತ್ತಿರುವ ದೀಪ. ಈ ದೀಪ ಎಂದಿಗೂ ಆರದಿರಲಿ. ನೀವು ನನ್ನ ಬಾಳ ಸಂಗಾತಿ ಆಗಬೇಕೆಂದು. ಅವನು ಆದಷ್ಟು ಬೇಗ ಈ ನನ್ನ ಕವಳಕ್ಕೆ ಕರೆ ಮಾಡಿದಂತೆ ನನ್ನ ಹೃದಯದ ಮಹಾರಾಣಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವುದೇ ಈ ಆದಿರಾಜನ ನಿಜವಾಗಿ ನೀವು ಹೇಳುತ್ತಿರುವ ಮಾತು ನಿಜ. ನೀವು ಆಫೀಸರ್, ನನ್ನಣ್ಣ ದೋಣಿಯಲ್ಲಿ ಕೆಲಸ ಮಾಡ್ತಾನೆ. ಆದರೆ ನನ್ನ ಅಣ್ಣನಿಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ? ಹೇ ಡಾರ್ಲಿ, ಯಾಕೆ ವರಿ ಮಾಡ್ಕೊಡ್ತೀಯ? ನಾನು ಕೈಗೊಂಡ ಸಂಬಳ ಸಾಧಿಸುವಂತ ನೌಕರನಾದ ಉದ್ಯೋಗಿ. ನಮ್ಮ ಬಾಳನಕ್ಕೆ ಯಾವತ್ತೂ ಅಡೆತಡೆ ಇಲ್ಲದೆ ದಡ ಸೇರೆ ಬಂದಿದ್ದು ಗೊತ್ತಾ? ಆದರೆ ಈ ದಿನದಲ್ಲಿ ನಿಮ್ಮನ್ನ ಅಪ್ಪಿ ಮುದ್ದಾಡಬೇಕು ಅಂತ ಅನಿಸ್ತಾ ಇದೆ. ಆದರೆ ಒಂದು ವೇಳೆ ನಾನು ನಿಮ್ಮನ್ನ ಮದುವೆ ಆಗದೆ ಹೋದ್ರೆ ಸಾವಿನಲ್ಲಿ ಕೂಡ ನಾವಿಬ್ಬರು ಒಂದಾಗೋಣ, ಏನಂತೀರಾ? ಅಲ್ಲ, ನೀನು ಫೀಲ್ ಮಾಡಿಕೊಂಡರೆ ನಿಶ್ಚಯವಾಗುವುದು ನನಗೆ ಅನುಭವದಲ್ಲಿ ಅಲ್ಲ. ಈ ಜೀವನದಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ ಹೇಳು? ಮೌನವಾಗಿದ್ದ ನನ್ನ ಹೃದಯದಲ್ಲಿ ಸರಿಗಮ ಸಂಗೀತ ನುಡಿಸಿದವಳು ನೀನಲ್ಲ. ನನ್ನ ಹೃದಯ ನುಡಿಸಿದ ಕೋಗಿಲೆ ನೀನೇ ಅಲ್ವಾ? ಒಂದೇ ಒಂದ್ಸಲ ಸ್ಮೈಲ್ ಪ್ಲೀಸ್. ಪೆದ್ದ, ನಮ್ಮ ಅಣ್ಣ ಬರೋ ಹೊತ್ತಾಯ್ತು. ಫಸ್ಟ್ ಹೋಗಿಲ್ಲ ನೀನು. ಯಾವತ್ತೂ ಅವಸರ ಅಣ್ಣ ಬರುವಂತಾಯ್ತು. ಬಿಡು, ನಾನೇ ಹೋಗ್ಬಿಡ್ತೇನೆ. ಬಾಯ್ಲಿ
ಅದೇನೋ ಗೊತ್ತಿಲ್ಲ. ನೋಡಿದಾಗಿಂದ ನನ್ನ ಮನಸ್ಸಲ್ಲಿ ನೂರಾರು ರೀತಿಯ ಆಸೆಗಳು ಹೂವಿನಂತೆ ಅರಳುತ್ತಿವೆ. ನೋಡ ಇನ್ನೂ ನಾನು ಯಾರನ್ನು ಹೃದಯದಿಂದ ಇಷ್ಟಪಡ್ತೀನಿ. ಬೆಚ್ಚನೆಯ ಹೃದಯ ಗೂಡಿನಲ್ಲಿ ರೆಕ್ಕೆಯು ಬಿಚ್ಚಿ ಹಾರುತ್ತ ಇಷ್ಟು ದಿವಸ ಈ ಅಮೃತ ವರ್ಷೆ ಬದುಕು ಚಂದ್ರನಿಲ್ಲದಂತ ರಾತ್ರಿ ನನ್ನದಾಗಿತ್ತು. ಈ ಹಾಗಲ್ಲ, ನನ್ನ ಹೃದಯದಲ್ಲಿ ಚಳಿ ಚಿತ್ತಾರದಿಂದ ಪ್ರಥಮ ನೋಟದಲ್ಲಿ ಈ ಪ್ರಥಮನ ಹೃದಯವನ್ನ ನೀನು ಕದ್ದುಬಿಟ್ಟೆ. ನಾನು ನಿಮ್ಮೊಳಗಿರೋ ಸಂತೋಷಕ್ಕೋಸ್ಕರ ನಿಮ್ಮೊಳಗೆ ಸುರಿಸಿದೆ ಅಮೃತ ಧಾರೆಯನ್ನು. ಓಕೆ
ಮತ್ತೆ ಇಲ್ಲಿ ಸಿಗೋಣ. ಓಕೆ ಎಣ್ಣೆಗೋಸ್ಕರ ಎಣ್ಣೆ ಬರೀ ಗಿರಾಕಿ ಇಲ್ಲ ನನಗೆ ಎಣ್ಣೆ ಸಿಗ್ತೈತಿ ಅಂತ ಕೇಳ್ತಾರ ಅವ್ರ ಮನೆ ಹಾಗೆ ಅಲ್ಲ ಇಂಥ ರೋಡ್ನಾಗ ಬಿಸಿ ಬಿಸಿ ಆಮ್ಲೆಟು ವಡಾಪಾವ್ ಟೀ ಸಿಕ್ತಿರ್ಬೇಕಾದ್ರೆ ಈಗಿನ ಮಕ್ಕಳು ಎಣ್ಣೆ ಉಟ್ಕೊಂಡು ಗಲ್ಲಿ ಗಲ್ಲಿ ಓಣಿ ಸುತ್ತಾಡ್ತಾರ. ದೇವ್ರ ನನಗೆ ಈ ಪ್ರಪಂಚ ಸುಧಾರಿಸೋದಿಲ್ರಿ, ಸುಧಾರಿಸೋದಿಲ್ಲ. ನಾನು ಹೇಳೋದು ಸುಳ್ಳಲ್ರಿ, ನಂದು ಹೇಳಿದ್ರು ನೇರ ದಿಟ್ಟ ಏನ್ ಮಾಡ್ತೀನಿ ನೀನು? ಸರಿ ತೊಳಿ ಮಾತ್ರ ಆಯ್ತು ಕಡೆ ಜಮ್ಮ ನನಗೆ ಪದ್ಮಾವತಿ ನಮ್ಗೆ ಪದ್ದು ಬರಕತ್ತಾಳ ಬರ್ಲಿ ಕೊಕ್ಕಟನೂರ ಜಾತ್ರೆಗೆ ಬರ್ತೀನ ಗೆಳತಿನ ಕರ್ಕೊಂಡು ಇಲ್ಲಿಂದ ಬಾರ ನೀನು ನಿನ್ನ ದೋಸ್ತನ ಕರ್ಕೊಂಡು ನೀ ಪ್ರೀತಿಲಿ ಕೊಡಿಸಿದ ಲಂಗ ನಾಯಿ ಉಟ್ಕೊಂಡು ನಿಂತ ಮಂಡಲ ಎದ್ದು ಬೀಳಲು ಉಟ್ಕೊಂಡು ನನ್ನ ಮೆತ್ತನಾದ ಗೆಳತಿನಿ ಮದರಂಗಿ ಹಚ್ಕೊಂಡು. ಹಾಯ್ ಬಾಹುಬಲಿ. ಹಾಯ್ ಪದ್ಮಾವತಿ. ಹಾಯ್. ಏನ್ ಕೇಳ್ತೀವ ಬಾಹುಬಲಿ? ಈ ಅಂಗನವಾಡಿ ಟೀಚರ್ ಕೆಲಸ ಅಂದ್ರೆ ಭಯಂಕರ ಅರ್ಜೆಂಟ್ ಇರ್ತೈತಿ. ಅದ್ರಾಗ ಹೇಳ್ತೀನಲ್ಲ, ಹುಡುಗರಿಗೆ ಎಷ್ಟು ಕಲಿಸ್ತೇವೆ ಎಷ್ಟು ಬಿಡ್ತೇವೆ ನಮಗಂತ್ರ ಗೊತ್ತಿಲ್ಲ. ಆದ್ರೆ ಈ ಮೀಟಿಂಗು ಕಟಿಂಗು ಫಿಟ್ಟಿಂಗು ಭಾಳ ಇರ್ತಾವ ನಾವು. ಅದ್ರಾಗ ನಿನಗೆ ಹೇಳ್ತೀನಲ್ಲ, ನಾವು ದುಡಿಯೋದು 6 ಕಾಸು, ಆದ್ರೆ ನಮ್ಗೆ ಸರ್ಕಾರದವ್ರು ದುಡಿಯೋದು ಬರೀ 3 ಕಾಸು. ಗೊತ್ತಾ? ಅಲ್ಲ ಪದ್ಮಾವತಿ, ನನ್ಗೊಂದು ಸ್ಮಾಲ್ ಡೌಟ್. ಅಲ್ಲ ನಿಮ್ಗೆ 3 ಕಾಸು ಸಂಬಳ ಆದ್ರೂ ಈ ರೀತಿ ಹೈಪರ್ ಡ್ರೆಸ್ ಹಾಕಿ ಜಿಗಿ ಬಿಗಿ ಡ್ರೆಸ್ ಹಾಕಿ ಸ್ಕೂಟಿ ತಗೊಂಡು ತಿರುಗಾಡ್ತೀಯಲ್ಲ, ಹೆಂಗ್ ಮೇಂಟೈನ್ ಮಾಡ್ತೀಯಾ ಅಂತ. ಹೌದೌದು, ನಾನು 24 ತಾಸು ಬೆಳಗ್ಗೆಯಿಂದ ಸಂಜೆ
ಏನಂದಿ ನೀನು? ಹಲೋ ಮಿರ್ಚಿ ರಾಜ, ನೀ ದುಡಿಯೋದ್ ಏಟಪ್ಪ? ಬರೀ 6 ಕಾಸು ದುಡಿತಿದ್ದ. ಆದ್ರೆ ನಿನ್ನ ಚಟ ಏನೈತಲ್ಲ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನಿನ್ನ ಚಟಾನ. ಮುಂಜಾನೆ ಇವ ಎಣ್ಣಿಗೆ ಬಾಯಿ ಹಚ್ಚಿದ ರಾತ್ರಿ 12 ತನ ಬಿಡಗಿಲ್ರಿ. ನಿಷೇಧಾಗ ಮಿರ್ಚಿ ಬಿಡ್ತಾನಿವ. ಅಂತದ್ 12 ನಿಮ್ ಚಟಕ ಖರ್ಚು ಮಾಡ್ತೀರಿ ನೀವು. ಹಿಂಗಾದ್ರೆ ಹೆಂಗ್ ಉದ್ದಾರ ಹಾಕಿರೋ? ಬಿಡ್ರಿ ಗಂಡಸರ, ನೀ ಎತ್ತಿನ ದುಡಿಬೇಕು. ಯಾರು ಬಂದ್ರಿ? ಮನೆಯಲ್ಲೇ ಹುಚ್ಚ ಬಂದಂತೆ ಅಂತ ಕಥೆ ಹಾಕಿ ನೋಡಿಂದ ಏ ಬಾಯ್ ಒಂದು ಮಾತಾಡ್ತೀನಿ ನಿನಗೆ. ಒಂದು ಮಾತಾಡ್ತೀನಿ, ಎಷ್ಟು ದಿನ ಈ ಮಿರ್ಚಿ ಬೋಂಡ ಚಾ ಮಾಡ್ಕೊತಿರ್ತೀವಿ? ಹಂಗೆ ಜೀವನ ಉದ್ದಾರ ಆಕತಿ. ಗಪ್ಚುಪ್ ಇಲ್ಲೇ ಗೋವಾದಿಂದ ತರಿಸಿ ಮಾರಕ್ಕೆ ಬಾ ನೀನು. ಹೇಳ್ತೀನಿ ನನಗೆ, ಹೆಂಗ ಗಿರಾಕಿ ಕುಂದಿರ್ತಾವಪ್ಪ ಅಂದ್ರ ಆ ಲಕ್ಷ್ಮಿ ಕುಂದಿರ್ತಾವ ನಿನಗ. ರೊಕ್ಕನ ರೊಕ್ಕ ರೊಕ್ಕ ಇಲ್ಲಿಡ್ಲು ಅಲ್ಲಿಡ್ಲು ಅಲ್ಲಿಡ್ಲು ಇಲ್ಲಿಡ್ಲು ಇಲ್ಲಿಡ್ಲು ಅಲ್ಲಿಡ್ಲು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಅಡ್ಡಾಡಿ ಬಿಡ್ಬೇಕು. ಒಂದೇ ಒಂದ್ಸಲ ನೋಡ್ತೀನಿ ನಿನ್ನ ಸಾಲಿನ ಪಾದ ಮುಟ್ಟಿ ಅಲ್ಲ ನನ್ನ ರಾಣಿ. ನಾವಿಬ್ರು ಒಂದೇ ಹೈಸ್ಕೂಲ್ನಾಗ ಒಂದೇ ಕ್ಲಾಸ್ನಲ್ಲಿ ಓದೋರು. ಹೌದೌದು. ಆದ್ರೆ ನೀ ನೋಡಿದ್ರೆ ಬಾಯಿ ಅದೇ ನನ್ನ ಹಣೆ ಬರೋಕೆ ನಾ ಈ ಗೂಡಂಗಡಿ ಹಾಕಿನಿ. ಅಲ್ಲ ಹೈಸ್ಕೂಲ್ನಾಗ ನಿನ್ನ ಹಿಂದೆ ಬಿದ್ದಿದ್ದಕ್ಕ ನಾವು ಓದ್ನಲ್ಲೂ ಹಿಂದೆ ಬಿದ್ದೋದೆ. ಆದ್ರೆ ನೀ ಮಾತ್ರ ಚಿಕ್ಕಪುಟ್ಟ ಮುಂದೆ ಬಿಟ್ಟೆ ನೋಡು. ಇಷ್ಟಪಟ್ಟು ನೋಡು ನಮ್ಮಿಬ್ರಲ್ಲಿ. ಈಗೇನ ಒಂದೊಂದು ಡೈಲಾಗ್ ಇಲ್ಲ ಅವನಿಗೆ ನೆನಸ್ಬೇಡ. ಅವನು ಹುಡುಗಿಯರ್ ನೆನಪಕ್ಕಾರ ಮತ್ತ ಅವನಿಗೆ ನೋಡಲ್ ಹೋಗ್ತು ನೋಡು ಅವನಿಗೆ. ಅಲ್ಲ ಆ ನೋಡಲ್ ಹೋಗ್ತು ನೋಡಿ, ಈಗ ಹುಡುಗಿಯರ್ ಇದ್ದಂಗ ಐತಿ ಅವನಿಗೆ. ಹುಡುಗಿಯರ್ ಅದಾರಲ್ವಾ ಗರ್ಲ್ ಫ್ರೆಂಡ್? ಇಲ್ಲ ಗೊತ್ತಿಲ್ಲ. ನಾನು ಏನಿದೆ ವೀಕ್ನೆಸ್? ಕಲರ್ ಇದೆ, ಕಲರ್ ಇದೆ, ಬೇಕಾದ್ರೆ ಗೂಗ್ಲಿ ತರ ಸ್ಟೈಲು ಇದೆ. ಗೊತ್ತಿಲ್ಲ ಏನಂತ ಹ್ಯಾಂಡ್ಸಮ್ ಯಾರು ಬೇಕಾದ್ರೆ ಬರ್ತಿಲ್ಲ. ಹೋಗಿ ಏನಂದೇಳಿ ನಿನ್ಗ ನೋಡು, ಭಾಳ ದಿವಸ ನಾನು ನಿನ್ನ ಮಿರ್ಚಿ ಒಡ ತಿನ್ಲಾರ್ದ. ಅದಕ್ಕೆ ಎರಡೇ 2 ಒಡ ಒಂದೇ ಒಂದು ಮಿರ್ಚಿ ಹಾಕಿತ್ತ ನೋಡಿ. ಮೇಡಮ್ಗೆ 2 ವಡ 1 ಮಿರ್ಚಿ ಬಡಿ ತಂದು ಕೊಡ. ಅಯ್ಯೋ ನನ್ನ ಬಾಹುಬಲಿ, ಹೆಸರಂಗಿಟ್ಕೊಂಡಿ ಏನೋ ನಿನ್ನ ಮಿರ್ಚಿ ಇಲ್ಲವಲ್ಲೋ. ಇಷ್ಟು ಸಣ್ಣ ಮಿರ್ಚಿ ಇಟ್ಕೊಂಡು ಯಾರೋ ಮಾಡ್ತಾರ ಗಿರಾಕಿಗಳು. ಹೆಸರು ಬಾಹುಬಲಿ ಆದ್ರೆ ಮಿರ್ಚಿ ಇಲಿ. ನಮ್ಮ ಮೇಡಮಿಗೆ ಮಾಡಿದ ಒಂದು ಸ್ಪೆಷಲ್ ಬಜ್ಜಿ ತಗೊಂಡ್ಬಾರ. ಅದೇ ತಗೊಂಡ್ಬಾ. ಭಯಂಕರ ರುಚಿ. ಬಾಹುಬಲಿ ಮಾಡಿದ ಮಿರ್ಚಿ ಬಜ್ಜಿ ಅದು. ಮಿರ್ಚಿ ಮಾತ್ರ ಭಾರಿ ಅದ. ಓ ಮಾರಾಯ, ನೀ ಈ ನಮ್ಮನೆ ರುಚಿ ತೋರ್ಸಕತ್ತೆ ಅಂದಲ್ಲ, ದಿನ ನಮ್ಮಂತ ಗಿರಾಕಿಗಳು ನಿನ್ನಂತಲೇ ಬರೋದು. ಬಾಹುಬಲಿ ಅಲ್ಲ, ದಿನ ನಮ್ಮಂತ ಗಿರಾಕಿಗಳು ನಿನ್ನಂತಲ್ಲಿ ಬರಾಕತ್ತರಂದ್ರ US ಮಂದಿಗಂತ ಪಾಕ್ ಮಿರ್ಚಿ ಕೊಡ್ತೀನಿ. ಹೌದು, ಮಿರ್ಚಿ ಕತಿಯಾರ ಏನಾಗಬೇಕು? ರುಚಿ ಅದ ನೋಡಿ ಮಿರ್ಚಿ ಅಡ್ಡಿ. ಹೌದಲ್ಲ?
ರುಚಿಯಾಗಿದೆ ನನ್ನ ಮಿರ್ಚಿ. ಬಿಡು, ನಾನು ಈ ಅಂಗಡಿ ಹಾಕಿದ್ದೆ ನಿನಗಾಗಿ, ನಿನ್ನ ಪ್ರೀತಿಗಾಗಿ. ಗೊತ್ತಾ? ಈ ಆಮ್ಲೆಟ್ ಕಂದ ರುಚಿ ತಿಂದೇನೆ ಇಷ್ಟು ಖುಷಿ ಪಡ್ತಿದ್ದೆ ಅಂದ್ಮೇಲೆ ಈ ಬಾಹುಬಲಿ ಪವರ್ ನೋಡಿಲ್ಲ ನೀನು. ನನ್ನ ಮಾತು ಏನಿದ್ರು ನೇರ ದಿಟ್ಟ ನಿರಂತರ. ಸುವರ್ಣ ಚಾನಲ್ದವ್ರಿಗೆ ಏನಾಗ್ಬೇಕು ಸಂಬಂಧಿಕ ನೋಡ ಬಾಹುಬಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ಪ್ರೀತಿ ಏನು ಬಿಂದವರು ಯಾರು ಉದ್ದಾರ ಆಗ್ಯಾರ? ಈ ಲವ್ ಗಿವ್ ಇವೆಲ್ಲ ನಮ್ಗೆ ಆಗಿ ಬರೋದಲ್ಲಪ್ಪ. ನೀ ನನ್ನ ಲವ್ ಮಾಡಿ ನನ್ನಿಂದ ಆಯ್ಸೋ ಆಯ್ಸೋ ಅಂತ ಕೆಲಿಗಿಲಿ ಕೆಲ್ಕೊಂತ ಅಡ್ಡಾಡಿ ಇವೆಲ್ಲ ಬೇಕಾ? ನಾ ಯಾವನ್ನಾರ ಮದುವೆ ಆಗಿ ಹೋಗೋದು ಇವೆಲ್ಲ ಸರಿ ಇರುವುದಿಲ್ಲ ಬಾಹುಬಲಿ, ಸರಿ ಇರುವುದಿಲ್ಲ. ಈ ಬಾಹುಬಲಿ ಏನೆಲ್ಲ ಮಾಡೀನಿ, ಎಷ್ಟೋ ಸಾವಿರ ರೂಪಾಯಿ ಖರ್ಚು ಮಾಡೀನಿ. ನಿನ್ನ ಗಾಡಿಗೆ ನಾನೇ ಪೆಟ್ರೋಲ್ ಹಾಕಿನಿ, ನಿನ್ನ ಮೊಬೈಲ್ಗೆ ಕರೆನ್ಸಿ ನೆಟ್ ಬೇಕು ಅಂತ ಹಾಕಿದ್ದೀನಿ. ಗೊತ್ತಿತ್ತ ಯವ್ವ ಮಾಡಿ ಹಂಗಸ್ತಾರ ಇವರೆಲ್ಲ, ಕರೆನ್ಸಿ ಹಾಕಿದ ಹಂಗಸ್ತಾರ. ಒಂದು ಡ್ರೆಸ್ ಹಾಕಿಸ್ತಾ ಇದ್ದೀನಿ ನೀನು ಆದ್ರೆ ದುಡ್ಡು ಕೊಟ್ಟಿದ್ ಮಾತ್ರ ಲೆಕ್ಕ ಇಲ್ಲ. ಅದಕ್ಕೆ ನಾನು ಇಲ್ಲಿ ಪಾಪರು, ನೀ ಮಾತ್ರ ಸೂಪರ್ ನೋಡು. ರಾಜ ಮುದ್ದು ರಾಜ ರಾಜ ಮತ್ತೆ ಐತಲ್ಲ ಎಷ್ಟು ದಿನ ಅಂತ ಹೊರಗಿಟ್ಕೊಂಡು ಈ ನಮ್ಮನೆ ದಂಧೆ ಮಾಡ್ತೀನಿ ನೀನು. ಪಕ್ಕ ಲೋನ್ ತಪ್ಪು, ದೊಡ್ಡದು ಒಂದು ಹೋಟೆಲ್ ಮಾಡು, ಬೇಕಾದ ನೈಟ್ ಗದ್ದೆಗ ನಾನು ಕುಂದಿರ್ತೀನಿ. ಗದಿಯಾಗಿ ನೀನು ಕುದುರ್ತೀಯ. ಹಂಗಾದ್ರೆ ಮುಗಿದು ಈ ಗದ್ದೆ ಕುಂದ್ರೆ ನನ್ನ ಹೊಟ್ಟೆ ಮುಚ್ಚಿ ತಿರುಪತಿ ತಿಮ್ಮಪ್ಪನ ಹೋಗೋದಂತೂ ಗ್ಯಾರಂಟಿ. ಯಪ್ಪ ಬೇಡ, ನಿನ್ನ ತಂದೆ ಬಂದ ಮಾಡೋದು ಬೇಡ. ಹಿಂಗ ಮಂದಿಗೆ ಅನುಮಾನ ಬರುತ್ತೆ. ಹಿಂಗ ಒಪ್ಪನೇ ಹೇಳ್ತೀನಿ ನಾನು. ಇವತ್ತು ನಿನ್ನ ಅಂಗನವಾಡಿ ಶಾಲೆ ರಜಾ. ನಾನು ನನ್ನ ಅಂಗಡಿ ಮುಚ್ಚಿಬಿಡ್ತೀನಿ. ಇಬ್ರು ಕೂಡಿ ಗೋವಾ ಬೀಚಿಗೆ ಹೋಗಿ ಗೊತ್ತೇ ಗೊತ್ತೇ ಮದುವೆ ಗಿದ್ವಿ ಅದೆಲ್ಲ ಅನ್ನೋದಿರು. ನನ್ನ ಮೊದಲು ಹೋಗ್ತೀನೋ ಹೋಗ್ತೀನಿ. ಏ ನನ್ನ ರಸಗುಲ್ಲ ಹೋಗ್ಬೇಡ್ವೆ. ಮತ್ತೇನು ಗೋವಾ ಬೀಚಿಗೆ ಹೋಗ್ಬೋಣ. ಗೋವಾ ಬೀಚಿಗೆ ಚಲೋ ಇಟ್ಟಿಲ್ಲ. ಎಷ್ಟು ಬೇಕು ನಿಮ್ಗೆ? ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ, ಮತ್ತೆ ಗೋವಾ ಬೀಚಿಗೆ ಹೋಗ್ತಿದ್ದೇವೆ. ಎಷ್ಟು ಬೇಕಿಲ್ಲ ಅಂತ ಒಣ ಮಿರ್ಚಿ ಆಡಿ ಇಟ್ಕೊಂಡು ಅದ್ರಾಗ ಏನ್ ಹಾಕಿದ್ದಿತ್ತು ಅಂತೀನಿ ನಾನು. ಉದುರಿ ಬೀಳುವ ಮಿರ್ಚಿಯಲ್ಲಿ ಏನಿದೆ ತಾಕತ್ತು? ಏನಿದೆ ಆ ಮಿರ್ಚಿಯಲ್ಲಿ? ಏನು ಉಳಿಲ್ಲ. ಒಳಗೆ ಬೆಂಡಿಕಾಯಿ ಇದೆ. ಬೆಂಡಿಕಾಯಿಯಲ್ಲಿ ಏನಿದೆ ದಮ್ಮು? ಒಳಗೆ ಮೆಣಸಿನಕಾಯಿ ಇದ್ರೆ ಇರುತ್ತೆ ದಮ್ಮು. ಅಲ್ಲಿದೆ ಬೆಂಡಿಕಾಯಿ, ಅದರಲ್ಲೇನಿದೆ ದಮ್ಮು? ಎಣ್ಣೆಯಲ್ಲಿ ಬಿಟ್ಟರೆ ಬರುತ್ತೆ ಲೋಳಿ ಲೋಳಿ. ಏ ಮತ್ತ್ಯಾಕ ನನಗೆ ಹಿಡಿಸ್ತಿದ್ದ
ನನಗೂ ಕೂಡ ಪೆನ್ ಹಚ್ಚಿ ಬಂದ. ಕಡಲ ಹಕ್ಕಿಗಳಾಗಿ ಕಡಲಲ್ಲೇ ಬೆಳೆದವರು, ಆದರೆ ಕಡಲು ಸುಂದರವಾಗಿ ಕಂಡರು ಕಡಲಲ್ಲೇ ಮೀನುಗಾರಿಕೆ ಮಾಡುತ್ತಿರುವ ನಮ್ಮ ಜೀವನ ಕಡಲಟ್ಟು ಸುಂದರವಾಗಿಲ್ಲ. ಏನೋ ಇಲ್ಲಿ ನನ್ನದೇ ಅಚ್ಚುಕಟ್ಟಾಗಿ ಕರೆದಿರಬಹುದು. ಸೂರ್ಯ, ಹೇ ಸೂರ್ಯ. ಓ ಜಿತೇಶ್, ಯಾಕೋ ಲೇಟು? ಬಾಗಿಲ ಬಿಡು. ಯಾಮಣಿ ಕಾಣ್ತಾ ಇಲ್ಲಲ್ಲ, ಆದರೆ ಪ್ರಕೃತಿಯ ದೇವರ ಪೂಜೆ ಮಾಡಿದರೂ ದೇವರ ಹೃದಯ ಮಾತ್ರ ಕರಗುವುದಿಲ್ಲ. ನೋಡು ಸೂರ್ಯ, ನಾವು ಮೀನುಗಾರರು ಅಸಾಮಿನ ದಡದಲ್ಲಿ ಬದುಕುವ ಮಗ್ನ ನೋಡಿ ಏನಿದರೆ ಧರ್ಮಯುತಕ್ಕೆ ಹೊರಟಂತೆ ಆಶಾವಾದಿಯಾಗಿ ಬದುಕಿದರೆ ಆಶಾವಾದಿ ಬದುಕಿದಾಗೆ ನಮ್ಮ ಧೋನಿ ಏನಿದರೆ ನಾವು ಏನು ಅನ್ಯಾಯ ಮಾಡಿದ್ದೇವೆ ಅಂತ ಆ ದೇವರು ನಮಗೆ ಘೋರ ಶಿಕ್ಷೆ ಕೊಟ್ಟು ಬಿಟ್ಟ. ಜೊತೆ ಸಮುದ್ರದಲ್ಲಿ ಚಂಡಮಾರುತ ಹೋಗ್ತಾ ಇದೆ. ಹೇಳಿಕೆಲ್ಲ ಮೊದಲು ಪ್ರಿಯಾಗಳಿಗೆ ಏನಾದಂತ ಹೇಳಲು ಸಮುದ್ರದಲ್ಲೇನೆ ಚಂಡಮಾರುತದಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಅವಳಿಗೆ ಬಂದ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವಳಿಗೆ ಪ್ರಾಣ ಕ್ಯಾನ್ಸರ್ ಇದೆ. ಪ್ರಾಣ ದೇಹಿತರಂತೆ ಇಲ್ಲಿಗೆ ಪ್ರಾಣ ಹೋಗುವ ಕಾಲ ಬಂದ ನನ್ನನ್ನು ನಂಬಲಿಕ್ಕೆ ಆಗುತ್ತಿಲ್ಲ. ಅಯ್ಯೋ ವಿಧಿಯೇ, ನೀನಷ್ಟು ಕ್ರೂರಿ. ಹಾಡುವ ಕೋಗಿಲೆ ಮೌನ ಆದಾಗ ಒಂದು ಸಂಗೀತ ನೀಡುವ ವೀಣೆ ಒಡೆದು ಹೋಗಾದಾಗ ಬೆಳಕು ನೀಡುತ್ತಿದ್ದ ದೀಪ ಆರಿ ಹೋದಾಗ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗಿದೆ. ಅನುಭವಿಸಿದವರಿಗೆ ಸದಾಕಾಲ ಈ ಮನೆಯ ಸೂರ್ಯನಂತಿರಬೇಕು. ನನ್ನನ್ನು ನಿನ್ನ ಪ್ರಾಣದ ಅಯ್ಯೋ, ನನ್ನ ತಂಗಿಯು ಕಾಪಾಡಬೇಕು. ನನ್ನ ತಾಯಿ ಸಾಕ್ಷಿಯಾಗಿ ನಿನ್ನ ತಂಗಿಗೋಸ್ಕರ ನನ್ನ ಪ್ರಾಣಗಳನ್ನು ಸಿದ್ಧ. ನನ್ನ ತಂಗಿಗೆ ಯಾವ ಕಾರಣಕ್ಕೂ ಹೆಸರಿರುವ ವಿಷಯ. ಅವಳು ನನ್ನ ಆಸರೆಯಲ್ಲಿ ಬಾಳುವುದಕ್ಕಿಂತ ಗಂಡನ ಆಸರೆಯಲ್ಲಿ ಬಾಳುತ್ತದೆ. ಅದಕ್ಕೆ ನನ್ನಿಂದ ನಿಮಗೆ ಏನು ಸಹಾಯ ಬೇಕು? ನೀನು ಅವಳೊಂದಿಗೆ ಹಸಿಮಣೆ ಇರಬೇಕು ಅಂತೆ. ನಿಜವಾಗಿ ಪ್ರಿಯಾಮಣಿಯನ್ನು ನಾನು ಮದುವೆಯಾಗಬೇಕೆಂದು ಸುಮ್ಮನಿದ್ದೆ. ಆದರೆ ಇಂಥ ಸಂದರ್ಭ ಬರಬಹುದೆಂದು ನಾನು ಬದುಕಿನಲ್ಲೂ ಊಹಿಸಿಲ್ಲ. ನೋಡು ಸೂರ್ಯ, ನಿನ್ನ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ. ಇಸಬೇಡ. ಕಾಪಾಡು.
ಜಿತೇಶನನ್ನು ಯಾಕೆ ಬರಲಿ ನಿನಗೆ ಗೊತ್ತಾ? ಜಿತೇಶ್ ನಿನ್ನಣ್ಣನ ಪ್ರಾಣ ಕಾಪಾಡಿದ ಪ್ರಾಣ ಸಿಕ್ಕ ನನ್ನ ತಂಗಿಗೆ ಈತನೇ ಯೋಗ್ಯವಾದಂತ ಮುಂದಿನ ತಿಂಗಳಲ್ಲಿ ಅಣ್ಣ, ನಿಮ್ಮ ಆಸೆನ ನಾನು ಯಾವತ್ತೂ ನಿರಾಸೆ ಮಾಡೋದಿಲ್ಲ. ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ. ನೀ ಯಾವತ್ತು ಅಂಡ ಹಾಕಿದ ಗೆರೆ ದಾಟಿದವಳು ತಂಗಿಯನ್ನು ದಾರೆ ಎರೆದು ಕೊಡುತ್ತೇನೆ ಅಂತ ಜಿತೇಶನಿಗೆ ಮಾತು ನಿನ್ನಣ್ಣ ವಚನ ಪ್ರಶ್ನನಾಗಲು ಅವಕಾಶ ಕೊಡಬೇಡಮ್ಮ. ಸೂರ್ಯ ಪ್ರಿಯಾಮಣಿಯನ್ನು ನಾನು ಇಷ್ಟಪಟ್ಟಿರಬಹುದು, ಆದರೆ ಪ್ರಿಯಾಮಣಿಯನ್ನು ನನ್ನ ಇಷ್ಟಪಡಬೇಕಲ್ಲ. ಜಿತೇಶ್, ನನ್ನ ನಿರ್ಧಾರವನ್ನ ನಾನು ಯಾವತ್ತೂ ಬದಲಾಯಿಸುವುದಿಲ್ಲ. ನಮ್ಮಣ್ಣನ ಒಪ್ಪಿಗೆಯೇ ನನ್ನ ಒಪ್ಪಿಗೆ. ಅವರಿಷ್ಟಕ್ಕೆ ನಾನು ಯಾವತ್ತೂ ವಿರೋಧ ಮಾಡೋದಿಲ್ಲ. ಅಬ್ಬಾ, ನಿನ್ನ ಮಾತು ಕೇಳಿ ಕಡಲಲ್ಲಿ ಮುತ್ತು ಸಿಕ್ಕಿದಷ್ಟು ನೀನು ಪ್ರಿಯಾಮಣಿಯ ಜೊತೆಗೆ ಮಾತನಾಡುತ್ತಾ ನಾನು ಊಟಕ್ಕೆ ಮೀನು ಸಿಕ್ಕಿದರೆ ತೆಗೆದುಕೊಳ್ಳಲು ಓಕೆನಾ? ಏನಪ್ಪಾ ಸೂರ್ಯ? ಪ್ರಿಯ, ಎಷ್ಟೋ ಸಲ ನಿಮ್ಮ ಮನೆಗೆ ಬಂದಾಗ ನಿನ್ನ ತಂದವರು ನಿನ್ನನ್ನೇ ಸಂಚಲನಾಗಿ ಮಾಡಿಕೊಳ್ಳಬೇಕೆಂಬ ಮಸಾಲೆ ಇತ್ತು. ಇಂದು ನನ್ನ ಪ್ರೀತಿಯೇ ನಿನ್ನ ಮುಂಬಾಳಿಗೆ ಸಾಕ್ಷಾತ್ಕಾರವಾಯಿತು. ನಿಜ ಚಿಂತೇಕ, ನಾವಿಬ್ಬರು ಚಿಕ್ಕಂದಿನಿಂದಲೂ ಫ್ರೆಂಡ್ಸ್ ನಿಜ. ಆದ್ರೆ ನಮ್ಮ ಅಣ್ಣನಿಗೆ ನೀವು ಮಾಡಿದ ಉಪಕಾರದಿಂದ ಆ ಉಪಕಾರನ ನಾನು ಹೇಗೆ ತಿರುಗಿಸ್ಬೇಕು ನನಗೊಂದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಧರ್ಮ ಪತ್ನಿ ಆಗ್ತೀನಿ, ಸರಿನಾ? ಸುಕುಮಾರಿಗೆ ಸಿಕ್ಕಿತು ನಿನ್ನ ಸದಾ. ನೀ ಯಾವತ್ತು ಖುಷಿ ಖುಷಿಯಾಗಿರಬೇಕು. ಇದೇ ಬಾವಿಗಂಡನ ಮಹದಾತೆ.
ಸುಂದರಿಯಲ್ಲಿ ವನಚರನಾಗಿ ವನವಾಸ ಮಾಡುತ್ತ ವಕ್ರದೃಷ್ಟಿಯಿಂದ ವಕ್ರೋಕ್ತಿಯಿಂದ ವಂಚಿಸುತ್ತಿರುವ ವಂಚಕರನ್ನು ವಶೀಕರಣದಿಂದ ವಶ ಮಾಡಿ ವಜ್ರಾಯುಧದಿಂದ ವಧೆ ಮಾಡಿ ನಾನಾಗುವೆ ವಚನಬದ್ಧ. ಅಂದು ನನ್ನಿಂದ ಸಾಲ ಪಡೆದು ಇಂದು ನನ್ನನ್ನು ಅವಮಾನ ಮಾಡಿದ ಆ ಅವಧೂತ ಸೂರ್ಯ ಪ್ರಕಾಶನನ್ನು ಅವತಾರದತ್ತ ಒಯ್ಯಬೇಕೆಂದು ಸಮುದ್ರದ ಸುಳಿಯೊಳಗೆ ಸಿಲುಕಿಸಲು ಮೃತ್ಯುಂಜಯನಾಗಿ ಬದುಕಿ ಬಂದ ಬಡ್ಡಿ ಮಗ ನನ್ನ ಬಂಧಕ್ಕೂ ಮತ್ತೊಂದು ನನ್ನ ಅಧಿಕಾರಿ ಅವನೇ ನನ್ನ ಪರಮಶತ್ರು ಇವನ ನರಸಿಂಹ ಕುಲಕರ್ಣಿ ಕರುಣೆ ತೋರಿಸಿದ್ರೆ ಕರುಣಾಮಯಿ ನನ್ನ ಭದ್ರಕೋಟೆಯ ದ್ವಾರ ಒಡೆದು ನುಸುಳಿದ ಹೆಬ್ಬುಳಿ ಯಾರನೇನು जिंदगी देता है परमेश्वर मगर मगर तकदीर देता है भुवनेश्वर। ए मगने ನಿನ್ನ ಹಣೆ ಬರದ ಸೂತ್ರವನ್ನು ಸುಸೂತ್ರವಾಗಿ ಆಲಿಸಲು ಬಂದಿರುವ ನಿನ್ನ ಪಾಲಿನ ಈಗಿನ ಪ್ರತಿ ಕ್ಷಣ ಈ ಬಂದುಗೆ ಹಿಡಿದು ನಿನ್ನ ದೇಹವನ್ನು ಚಿನ್ನ ಮಾಡಬೇಕೆಂದು ಬೇಟೆಗಾಗಿ ಕಾಯುತ್ತ ಕುಳಿತಿರುವ ಈ ನರಸಿಂಹ ಕುಲಕರ್ಣಿಯ ಬಲೆಯಲ್ಲಿ ಇದು ನೀನಾಗೆ ಸಿಲುಕಿಕೊಂಡೆ ಚಕ್ರ ಒಂದು ಕಾಲಾಂತಕನ ರೂಪ ತಾಳಿ ನನ್ನನ್ನು ಸಾಯಿಸಲು ಸಿಲುಕಿ ಒದ್ದಾಡಿ ವ್ಯವಹಾರದಲ್ಲಿ ಲೆಕ್ಕವಿಲ್ಲದಷ್ಟು ಕೋಟಿ ಕೋಟಿ ಹಣಕಲ್ಲು ಆದ್ರೂ ನೀನು ಭಕ್ತಿ ಅಡಗಲಿಲ್ಲ ಅಂತ ಕಿರುಚಿ ಬೇಡ ಇದೇ ನನ್ನಪ್ಪ ನನ್ನ ಮುಂದೆ ತೋರಿಸಿದ್ದಕ್ಕೆ ಅವನನ್ನ ಯಮಸದನಿಗೆ ಕಳಿಸಿದ್ದಾನೆ ನರಸಿಂಹ. ಗೊತ್ತು ಕುಲಕರ್ಣಿ ಗೊತ್ತು, ಬಟ್ ನಾನ್ ನಿನ್ನನ್ನು ಸಾಯಿಸಲ್ಲ ಕುಲಕರ್ಣಿ, ಸಾಯಿಸಲ್ಲ. ಈ ಭುವನೇಶ್ವರನ ಲಾಜಿಕ್ ನಿನ್ಗೆ ಚೆನ್ನಾಗಿದೆ, ಬಟ್ ಮ್ಯಾಜಿಕ್ ಗೊತ್ತಿಲ್ಲ. I mean, ನನ್ನ ಮುಂದಿನ ಬೇಟೆ ನಿನ್ನ ಮುದ್ದಿನ ಮಗಳು ನನ್ನ ನರಗಣಿ ಅಮೃತವರ್ಷಿಣಿ. ನನ್ನ ಜೊತೆಗೆ ಆಟವಾಡಿದವರು ಇನ್ನು ಜೀವಂತವಾಗಿದ್ದಾರೆ, ಬಟ್ ನನ್ನ ಮಗಳು ಅಮೃತವರ್ಷಿಣಿಯೊಂದಿಗೆ ಆಟವಾಡಿದವರನ್ನು ಯಾವತ್ತೂ ಜೀವಂತವಿಲ್ಲ. ಬ್ರಹ್ಮ ನಿನ್ನನ್ನು ಹುಟ್ಟಿಸಿರಬಹುದು, ಆದರೆ ನಾನು ಆ ಬ್ರಹ್ಮನ ಹಬ್ಬಗಳ ಜನ್ಮಕ್ಕೆ ಕಾರಣ ಬ್ರಹ್ಮನಾಗಿರಬಹುದು, ಬಟ್ ಬ್ರಹ್ಮನ ತಲೆಯನ್ನು ಶಿವನು ಕತ್ತರಿಸಿದಾಗ ತನ್ನ ತಲೆಯನ್ನೇ ಮರು ಆ ಬ್ರಹ್ಮನಿಗೆ ನೀನು ಯಾವ ಬ್ರಹ್ಮನಪ್ಪನೋ? 24 ವರ್ಷ ನನ್ನ ಸ್ನೇಹ ಮಾಡಿ ನನ್ನ ಸಾಮ್ರಾಜ್ಯವನ್ನ
ಸಂಗಮ. ಭುವನೇಶ್ವರ್, ನಿನಗೆ ಜನ್ಮ ನೀಡಿದಾನ ಭಗವಂತ, ಆದರೆ ನಿನಗೆ ಗೊತ್ತಿಲ್ಲ ಕಾಣು ನಿನ್ನ ಜನ್ಮಕ್ಕೆ ಲೇ ಕುಲಕರ್ಣಿ, ನೀನು ಹುಡುಗ ಆದ್ರೆ ನಾನು ಒಮ್ಮೆ ಸಿಡಿದು ಬಡಿತೆಂದರೆ ನನಗೆ ಹೋಗಬೇಕು ನಿನ್ನ ವಂಶವೃಕ್ಷ. ನೇಸರ ಬರ್ತಾನೆ ನಿನ್ನ ಮನೆಯ ಬೆಳಕು ನೀಡಲು. ಬಟ್ ಈ ಭುವನೇಶ್ವರ್ ಬರ್ತಾನೆ ನಿನ್ನ ಮನೆಯ ಅಂಧಕಾರ. ಭುವನೇಶ್ವರ್, ಇಂದು ನೀನು ಕಾಲಿಟ್ಟ ಗಳಿಗೆ ಚೆನ್ನಾಗಿದೆ. ಬಟ್ ನಿನ್ನನ್ನು ಪಟಾಕ್ ಮಾಡಿ ನಾನು ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆ. ದುರ್ಮಾರ್ಗದಲ್ಲಿ ಸಾಗುವ ನಿನ್ನಂತ ದುರ್ಮತಿ ತುಂಬಿದ ದುರ್ಮಾರ್ಗನಿಗೆ ನನ್ನಿಂದಲೇ ದುರ್ಮೂರ್ತದಲ್ಲಿ ಯಾವ ಮೂರ್ತದಲ್ಲಿ ನನ್ನ ತಂದೆಯನ್ನು ಬಲಿ ತೆಗೆದುಕೊಂಡಿಯೋ ಅದೇ ಮೂರ್ತದಲ್ಲಿ ನಿನ್ನನ್ನು ಬಲಿ ತೆಗೆದುಕೊಳ್ಳಲು ಬರುವೆ. ನಿನ್ನ ಪಾಲಿನ ಈಗಲಾದ್ರೂ ನಾನು ಯಾರಂತ ಬರ್ತಾ ಇದ್ದೇನೋ. ಯೋಚಕನಾಗಿ ಬಂದರೆ ಹೊರ ನೀಡುವ ಭುವನೇಶ್ವರ, ವಿಶ್ವಾಸಘಾತುಕನಾಗಿ ಬಂದರೆ ಪ್ರಾಣ ಹಿಂಡುವ ಬರುವೆ. ಅಲ್ಲಿಯವರೆಗೆ ಬೀ ಅಲ್ಲ. ಸಾವಿರಾರು ಯುವತಿಯರನ್ನು ನನ್ನ ಭದ್ರಕೋಟೆಯ ಕೋಣೆಯಲ್ಲಿ ರಹಸ್ಯವಾಗಿ ಹೋಗಿದ್ದೆ. ನರಸಿಂಹ ಕುಲಕರ್ಣಿ ಕರುಣೆ ತೋರಿಸಿದ್ರೆ ಕರುಣಾ ಆಯುಷ್, ಡೆಪ್ಯೂಟಿ ಕಮಿಷನರ್ ಆಯುಷ್. ಇವನು ದುಡ್ಡಿನ ಲೋಕಕ್ಕೆ ಕಾಲಿಟ್ಟ ಜಿಲ್ಲಾಧಿಕಾರಿ ಅಲ್ಲ, ಭೂಗತ ಲೋಕಕ್ಕೆ ಕಾಲಿಟ್ಟ ದಾನೋರ್ದಾರಿ. ಎಲ್ಲಿ ಆಯುಷನ ಪ್ರವೇಶ ಅಲ್ಲಿ ಆತ್ಮವಂಚಕರಿಗಿಲ್ಲ ಆಯುಷ್. That is ಆಯುಷ್. ನಮ್ಮೂರ ಜಿಲ್ಲಾಧಿಕಾರಿಯಾಗಿ ಕಾರಲ್ಲಿ ವಿಹಾರ ಮಾಡೋದ್ಬಿಟ್ಟು ಕಾಲ್ನಡಿಗೆಯಲ್ಲಿ ಹೀಗೆ ಬರ್ತಿದ್ದೀರಲ್ಲ, ಏನ್ ಸರಿ? ಅಂಗರಕ್ಷಕರ ನಡುವೆ ಓಡಾಡಿದರೆ ಈ ಜಿಲ್ಲೆ ಉದ್ಧಾರವಾಗಲು ಖಂಡಿತ ಸಾಧ್ಯವಿಲ್ಲ. ಈ ಆವಿಷ ಕಡಿಮೆ ಆದರೂ ಪರವಾಗಿಲ್ಲ, ಒಂಟಿ ಸಲಗದಂತೆ ಒಂಟಿಯಾಗಿ ರಣರಂಗಕ್ಕೆ ಕಾಲಿಟ್ಟಿದ್ದೇನೆ. ಸರ್, ನಿಮ್ಮ ಇತಿಹಾಸ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮಂತ ಎಷ್ಟೋ ಡಿಸಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ, ಬಟ್ 3 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಿ ಹೊರಟೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ರಣರಂಗದಲ್ಲಿ ವೀರಾವೇಶವಾಗಿ ಹೋರಾಡೋ ಬದಲು ಎಲ್ಲರ ಜೊತೆಗೆ ಸಂಧಾನ ಮಾಡ್ಕೊಳ್ಳೋದು ಉತ್ತಮ ಅಂತ. No, that is highly impossible. ಈ ಜಿಲ್ಲೆಯಲ್ಲಿ ಅಟ್ಟಾಸದಿಂದ ಮೇಯುತ್ತಿದ್ದಾರೆ ಭೂಗತ ದೊರೆಗಳು. ಭೂಗತ ದೊರೆಗಳನ್ನು ಮಟ್ಟ ಹಾಕುವ ಕಾಕಿ ತೊಟ್ಟ ಅಧಿಕಾರಿಗಳೇ ಭೂಗತ ಪಾತಕಿಗಳಾಗಿದ್ದಾರೆ. ಭೂಗತ ಚಟುವಟಿಕೆಗಳನ್ನು ಸುಟ್ಟು ಹಾಕುವ ಎದೆಗಾರಿಗೆ ಯಾವ ಅಧಿಕಾರಿಗಿದೆ ಈ ಜಿಲ್ಲೆಯಲ್ಲಿ? ನೋ ಸರ್, ಭೂಗತ ಪಾತಕಿಗಳನ್ನ ಮಟಾಶ್ ಮಾಡೋದಕ್ಕೆ ಮೂಲಕಕ್ಕೆ ಅಲ್ಲ, ಈ ಭೂಗತ ಲೋಕಕ್ಕೆ
ನಿಲ್ಲು. ಗಾಂಡಿ ಹೊಡೆದಿಂದ ಗಂಡು ಗಲಿ ನಾನು. ನಿಮ್ಮಂಥ ನಿಸ್ವಾರ್ಥ ಡಿಸಿ ನಮ್ಮ ಜಿಲ್ಲೆಗೆ ಆಗಮಿಸಿದ್ದು ನಿಜವಾಗಿಯೂ ನಮ್ಮ ಸೌಭಾಗ್ಯವೇ ಸರಿ. ನಿನಗೆ ಸೌಭಾಗ್ಯ, ಆದರ ಕ್ರಿಮಿನಲ್ ನಾಜೂಕಲ್ವರ್ಮೆ ಹಾಗೂ ರೇಷ್ಮೆ ಕೋಣೆ ಗೆಲ್ಲುವವರೆಗೆ ಬಯಸದೇ ಬಂದ ದೌರ್ಭಾಗ್ಯ. ಅದೇ ನಿಮ್ಮ ಉದ್ದೇಶ? ಈ ಜಿಲ್ಲೆಯಲ್ಲಿ ನಡೆದಿರೋ ಅಕ್ರಮ ಗಣಿಗಾರಿಕೆ, ಮಟ್ಟದಂದೆ, ಇಸ್ಪೀಟ್ ಜೂಜು, ಅಕ್ರಮ ಗಣಿಗಾರಿಕೆ, ಮರಳು ಮಾಫಿಯಾ ಇವೆಲ್ಲ ಮೊದಲು ನಿಲ್ಲಬೇಕು. ಪೊಲೀಸು ಆರ್ಟಿಒ ಎಕ್ಸೈಸ್ ಅವರಿಗೆ ಹಪ್ತ ಆಗೋದು ನಿಲ್ಲಬೇಕು. ದಿಸ್ ಇಸ್ ಮೈ ಪಾಲಿಸಿ. I like your policy. Anyway, I'm ಅಮೃತವರ್ಷಿ. ಓ, ಅಮೃತವರ್ಷಿಣಿ, ವೆರಿ ಸ್ವೀಟ್ ನೇಮ್. ನೋಡಿ, ಇಲ್ಲಿಗಲ್ ಆಕ್ಟಿವಿಟೀಸ್ ನಿಮ್ಮ ಗಮನಕ್ಕೆ ಏನಾದರೂ ಬಂದ್ರೆ ಪ್ಲೀಸ್ ಇನ್ಫಾರ್ಮ್ ಮೀ. ಸರ್, ನಿಮ್ಮ ಗುರಿ ಆ ಪರ್ವತಕ್ಕಿಂತ ದೊಡ್ಡದೇ ಇರಬಹುದು ನಿಜ, ಬಟ್ ಆತ್ಮ ವಿಶ್ವಾಸದಿಂದ ಆ ಪರ್ವತವನ್ನು ಹತ್ತಿದ್ರೆ ಆ ಪರ್ವತಕ್ಕಿಂತ ನೀವೇ ದೊಡ್ಡವರಾಗ್ತೀರ. ಅಮೃತವರ್ಷಿಣಿ, ನೀವು ತುಂಬಾ ಸುಂದರವಾಗಿ ಮಾತಾಡ್ತೀರಾ. ರಿಯಲಿ? ಸೊ ಹಾಗಿದ್ರೆ ಈ ಅಭಿಮಾನಕ್ಕೋಸ್ಕರ ಒಂದು ಸೆಲ್ಫಿ? ಓಕೆ. ಅಮೃತವರ್ಷಿಣಿ, ಹುಡುಗಿಯರ ಜೊತೆ ಹತ್ತು ಮಾತನಾಡಿ ಅಭ್ಯಾಸ ಇಲ್ಲ. ಇನ್ನೊಮ್ಮೆ ಭೇಟಿ ಆಗ್ತೀನಿ. See you. ಆಯುಷ್ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ, ಬಟ್ ಇಲ್ಲಿಗೆ ಆಕ್ಟಿವಿಟೀಸ್ ಮಾಡೋದಕ್ಕೆ ಇವನೇ ಸರಿಯಾದ ಮೋಹದಾರ. ಹಾಗಿದ್ಮೇಲೆ ನನ್ನ ಸ್ವರ್ಗಕ್ಕೆ ದಾರಿ ಈ ಜಿಲ್ಲಾಧಿಕಾರಿ. ಆಯುಷ್, I love you. I love you so much.
ನೋಡ್ತಾ ಇರು, ಈ ಜಿಲ್ಲಾಧಿಕಾರಿ ಬಿಸಿಯನ್ನ ಕೈ ಮೋಕ್ಷ ಮಾಡಿಕೊಂಡು ಅವನನ್ನ ತಾಳಕ್ಕೆ ನಡಕಂತೆ ಕೂಡಿಸ್ತಾನೆ. ಅಕಸ್ಮಾತಾಗಿ ನಾನಿಟ್ಟ ಹೆಜ್ಜೆ ಇಟ್ಟ ಗುರಿ ತಪ್ಪಿಕೊಂಡೆ ನಾನು ಅಮೃತ ವರ್ಷಿಣಿನೇ